ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ವೇಳೆ ಹುಟ್ಟಿದ ಸೇಡು. ಮಾರುತಿ ಗೌಡ ಮೇಲೆ ವಿಜಿ ಹಲ್ಲೆ ಮಾಡಲು ಇದೇ ಕಾರಣನಾ? ಸ್ಯಾಂಡಲ್ವುಡ್ ಕರಿಚಿರತೆ ದುನಿಯಾ ವಿಜಯ್ ಅಂಡ್ ಗ್ಯಾಂಗ್ ಮಾರುತಿ ಗೌಡನ ಮೇಲೆ ಹಲ್ಲೆ ನಡೆಸಿ ಕಂಬಿ ಹಿಂದೆ ಲಾಕ್ ಆಗಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾದ್ರೆ ಈ ರೀತಿ ದುನಿಯಾ ವಿಜಿ ಮಾಡೋಕ್ಕೂ ಒಂದು ಕಾರಣವಿದೆ. ಅದೇನಂದ್ರೆ ಜಿಮ್ ಟ್ರೈನರ್ ಪ್ರಸಾದ್ ಮತ್ತು ಮತ್ತೊಬ್ಬ ಜಿಮ್ ಟ್ರೈನರ್ ಪಾನಿಪುರಿ ಕಿಟ್ಟಿ ಇಬ್ಬರು ಒಟ್ಟಿಗೆ ಜಿಮ್ ಅನ್ನ ನಡೆಸ್ತಾ ಇದ್ರು. ಆದ್ರೆ ಕೆಲ ಆಂತರಿಕ ಕಾರಣಗಳಿಂದ ಬೇರಾಗಿದ್ರು. ಇದಾದ ಮೇಲೆ ಎಲ್ಲೇ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ನಡೆದ್ರು ಎರಡೂ ಕಡೆಯ ಹುಡುಗರು ಸ್ಪರ್ಧಿಸ್ತಾ ಇದ್ರು. ಸ್ಪರ್ಧೆಯಲ್ಲಿ ಪ್ರಸಾದ್ ಮತ್ತು ಪಾನಿಪುರಿ ಕಿಟ್ಟಿ ತಮ್ಮ ಹುಡುಗರಿಗೆ ಸಪೋರ್ಟ್ ಮಾಡ್ತಿದ್ರು. ಮಲ್ಲೇಶ್ವರಂನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪ್ರಸಾದ್ ಟೀಮ್ಗೆ ಗೆಲುವು. ಪಾನಿಪುರಿ ಕಿಟ್ಟಿ ಟೀಮ್ ಸೋಲಿಗೆ ವ್ಯಂಗ್ಯವಾಡಿದ್ದ ದುನಿಯಾ ವಿಜಿ. ಕಳೆದ 10 ದಿನಗಳ ಹಿಂದೆ ಮಲ್ಲೇಶ್ವರಂನಲ್ಲಿ ದೇಹದಾಢ್ಯ ಸ್ಪರ್ಧೆ ನಡೆದಿತ್ತು. ಇಲ್ಲೂ ಸಹ ಪ್ರಸಾದ್ ಪಾನಿಪುರಿ ಕಿಟ್ಟಿ ಕಡೆಯ ಹುಡುಗರು ಸ್ಪರ್ಧಿಸಿದ್ರು. ಜಿಮ್ ಟ್ರೈನರ್ ಪ್ರಸಾದ್ ಜೊತೆ ದುನಿಯಾ ವಿಜಯ್ ಬಂದ್ರೆ ಪಾನಿಪುರಿ ಕಿಟ್ಟಿ ಜೊತೆ ಮಾರುತಿ ಗೌಡ ಬಂದಿದ್ರು. ಈ ಸ್ಪರ್ಧೆಯಲ್ಲಿ ಪ್ರಸಾದ್ ಕಡೆಯವರು ಗೆದ್ದು ಪಾನಿಪುರಿ ಕಿಟ್ಟಿ ಕಡೆಯವರು ಸೋತಿದ್ರಂತೆ. ಈ ವೇಳೆ ಎದುರಿನ ಗ್ಯಾಂಗ್ ನ ಅಣಕಿಸುವಂತೆ ದುನಿಯಾ ವಿಜಯ್ ಮತ್ತು ಪ್ರಸಾದ್ ಕಿಚಾಯಿಸಿದ್ರು. ಇದರಿಂದ ಮಾರುತಿ ಗೌಡ ಕೋಪ ನೆತ್ತಿಗೇರಿತ್ತು. ಇದೇ ಸೇಡಿನಿಂದ ದುನಿಯಾ ವಿಜಿ ಕೆಣಕಿದ್ದ ಮಾರುತಿ ಗೌಡ. ಮಾತಿಗೆ ಮಾತು ಬೆಳೆದು ನಡೀತು ಕಿಡ್ನ್ಯಾಪ್ ಮತ್ತು ಹಲ್ಲೆ. ಮೊನ್ನೆ ನಡೆದ ಮಿಸ್ಟರ್ ಬೆಂಗಳೂರು ಕಾಂಪಿಟಿಷನ್ ನಲ್ಲಿ ಮಾರುತಿ ಗೌಡ ಕಡೆಯ ಹುಡುಗರು ಗೆದ್ದಿದ್ರು. ಮಲ್ಲೇಶ್ವರಂನಲ್ಲಿ ಮಾಡಿದ್ದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳೋ ಭರದಲ್ಲಿ ದುನಿಯಾ ವಿಜಿಯನ್ನ ಮಾರುತಿ ಗೌಡ ಕೆಣಕಿದ್ದ. ಇದೇ ವಿಚಾರಕ್ಕೆ ನಡೆದ ಗಲಾಟೆ ಮಾತಿಗೆ ಮಾತು ಬೆಳೆದು ಹಲ್ಲೆ ಮಟ್ಟಕ್ಕೆ ಹೋಗಿದೆ ಎಂಬುದು ಆಫ್ ದಿ ರೆಕಾರ್ಡ್ ಮಾಹಿತಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.